ರಾಜ್ಯ ಸರ್ಕಾರವು ಮಂಡಿಸಲಿರುವ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದರ ಮೂಲಕ ಹಿಂದುಳಿದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರವು ಮುಂದಾಗಬೇಕು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಮುತ್ತಣ್ಣ ನಡಗೇರಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ನಿಮಾನ್ ಶಾಖೆ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಶಾಖೆ ಮತ್ತು ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಶಾಖೆಯನ್ನು ಪ್ರಾರಂಭಿಸಬೇಕು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಜನರ ಕೌಶಲ್ಯ ಮಟ್ಟವನ್ನು ಸುಧಾರಿಸಲು ಕಲಬುರಗಿಯಲ್ಲಿ ಕೌಶಲ್ಯಾಭಿವೃದ್ಧಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಚಿಂಚೋಳಿಯಲ್ಲಿ ಅರಣ್ಯ ಕಾಲೇಜು ಆರಂಭಿಸಬೇಕು. ದಾಲ್ಮಿಲ್ಗಳ ಪುನಶ್ಚೇತನಕ್ಕಾಗಿ ಕಲಬುರಗಿಯಲ್ಲಿ ತೊಗರಿ ಪಾರ್ಕ್ ಸ್ಥಾಪಿಸಬೇಕು. ಜಿಲ್ಲೆಯ ಜೀವ ಬೆಳೆ ತೊಗರಿಯ ಸಮಗ್ರ ಅಭಿವೃದ್ಧಿಗಾಗಿ ತೊಗರಿ ಸಂಶೋಧನಾ ಸಂಸ್ಥೆಯನ್ನು ಕಲಬುರಗಿಯಲ್ಲಿ ಸ್ಥಾಪಿಸಬೇಕು. ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿಯನ್ನು ಕೆಎಂಎಫ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಕಲಬುರಗಿ ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರುವುದರಿಂದ ಕಲಬುರಗಿಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದು ಸಚಿವ ಸಂಪುಟದಾಗ ಅನುಮೋದನೆಯಾಗಿ ಘೋಷಣೆಗೆ ಸೀಮಿತ ಆಗಬಾರ್ದು. ಅನುಮೋದನೆಯಾಗಿ ಅದು 2 ಹಾಸ್ಪಿಟಲ್ ಕಲಬುರಗಿಯಲ್ಲಿ ಸ್ಥಾಪನೆ ಆಗತಕ್ಕಂಥ ಕೆಲಸ ಅಂದರೆ ಒಟ್ಟಾಗಿ ಅದಕ್ಕೆ ಅನುದಾನ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಆಗಬೇಕಂತೇಳಿ ವಿನಂತಿ ಇದೆ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಏನು ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಶಾಖೆ ಅದ ಮೈಸೂರದಾಗ ಮೇನ್ ಬ್ರಾಂಚ್ ಅದ. ಅದ್ರದ್ದು ಶಾಖೆ ಮೊನ್ನೆ ಒಂದು ತಿಂಗಳಿಂದ ಅವರು ದಿನೇಶ್ ಗುಂಡೂರು ಅವರು ಅದರೊಂದು ಬ್ರಾಂಚ್ ಉತ್ತರ ಕರ್ನಾಟಕ ಕೊಡ್ತೀವಿ ಅಂತಂದ್ರೆ ಆ ಉತ್ತರ ಕರ್ನಾಟಕಕ್ಕೆ ಏನು ಕೊಡ್ತಂದ್ರೆ ಅದು ಆ ಶಾಖೆ ಕಲಬುರಗಿ ಕೊಡಬೇಕಂತೇಳಿ ನಮ್ಮದೊಂದು ವಿನಂತಿ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಾಗ ನಾವು SSLC ರಿಸಲ್ಟ್ ತೋರಿ, PUC ರಿಸಲ್ಟ್ ತೋರಿ ಸಾಕಷ್ಟು ಹಿಂದುಳಿದಿದ್ದೀವಿ. ಇವೆಲ್ಲ ಅಸಮತೋಲನ ನಿವಾರಣೆ ಆಗಬೇಕಂತಂದ್ರೆ ನಮ್ಮಲ್ಲಿ ಕೌಶಲ್ಯಾಭಿವೃದ್ಧಿ ಯೂನಿವರ್ಸಿಟಿ ಸ್ಥಾಪನೆ ಆಗಬೇಕು. 2018ದಾಗ ಕೇಂದ್ರ ಸಚಿವರಾಗಿದ್ದರು ಅನಂತಕುಮಾರ್ ಹೆಗಡೆ ಅವರು ಕಲಬುರಗಿಗೆ ಸ್ಕಿಲ್ ಯೂನಿವರ್ಸಿಟಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು. ಅದಾದ ನಂತರ 2022-23ದಾಗ ಬಿ ಶ್ರೀರಾಮುಲು ಸಾಹೇಬರು ಹೇಳಿದರು, ಸ್ಕಿಲ್ ಯೂನಿವರ್ಸಿಟಿ ಏನಾದರೂ ಪ್ರಪೋಸಲ್ ಮಾಡಿದೀವಿ ಅಂದ್ರೆ ನಾವು ಕಲಬುರಗಿ ಕೊಡ್ತೀವಿ ಅಂತೇಳಿ. ಈಗ ಅದೇ ಸ್ಕಿಲ್ ಯೂನಿವರ್ಸಿಟಿ ಕಲಬುರಗಿ ಕೊಡಿ ಅಂತೇಳಿ ನಮ್ಮೊಂದು ಡಿಮಾಂಡ್ ಅದ. ಲಾಸ್ಟ್ ಸಚಿವ ಸಂಪುಟ ಸಭೆದಾಗ ಸಂಡೂರು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ವಿರೋಧ ಅದ. ಯಾಕಪ್ಪ ಅಂತಂದ್ರೆ ಸಂಡೂರ್ಗೆ ಏನು ಪ್ರಪೋಸಲೇ ಇಲ್ಲ. ಆಲ್ರೆಡಿ ಇಬ್ಬರು ಮಿನಿಸ್ಟ್ರುಗಳು ಕಲಬುರಗಿ ಕೊಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟದಕ್ಕೆ ನೀವು ಏನು ಪ್ರಪೋಸಲ್ ಇಲ್ಲದೆ ನಿಮ್ಮದು ರಾಜಕೀಯ ಒಳ ಒಪ್ಪಂದ ಅದ, ನೀವು ಸಂಡೂರು ಹೋಗ್ತೀರಿ ಅಂದ್ರೆ ತಪ್ಪಾಗ್ತದೆ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ದಾಗ ಕಲಬುರಗಿ, ಅದಕ್ಕೆ ನೀವು ಕೌಶಲ್ಯಾಭಿವೃದ್ಧಿ ಏನು ಯೂನಿವರ್ಸಿಟಿ ಕೇಳ್ಕೊತೀವಿ, ಅದು ಕಲಬುರಗಿ ಮಾಡಿ ಅಂತೇಳಿ ನಮ್ಮದೊಂದು ವಿನಂತಿ ಇದೆ. ಅದಾದ ನಂತರ ಕೃಷಿ ಕ್ಷೇತ್ರದಾಗ ಈಗ ನಮ್ಮಲ್ಲಿ 6 ಅಣೆಕಟ್ಟುಗಳು ಕಲಬುರಗಿ ಡಿಸ್ಟಿಕ್ದಾಗ 6 ಅಣೆಕಟ್ಟುಗಳು ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲ ಅಂದರೆ ನದಿ ನೀರಿನ ಮೂಲ ಹೆಚ್ಚಿಗಿದೆ. ಆದರೆ ಅದರದ್ದು ಸದ್ಬಳಕೆ ಸರಿಯಾಗಿ ಆಗ್ತಿಲ್ಲ. ನಮ್ಮಲ್ಲಿ 6 ಡ್ಯಾಮ್ ಅದಾವೆ. ಆ ಡ್ಯಾಮಿಂದ ಹೆಂಗದ ಅಂತಂದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಒಂದೊಂದು 60-70-100 ಕಿಲೋಮೀಟರ್ ತನಕ ಎಡದಂಡೆ ಬಲದಂಡೆ ಕಾಲುವೆ ಅದ ಅಂತೇಳಿ ದಾಖಲಾತಿಗಳು ಹೋಗ್ತವೆ. ಆದರೆ ಒಂದು 2-3 ಕಿಲೋಮೀಟ್ರ್ ಹೋದ ತಕ್ಷಣ ಅದು ಮುಂದದು ಕಾಲುವೆಗಳು ಕಾಣಲೇ ಅದು ಎಲ್ಲಿ ಕಣ್ಮರೆ ಆಗ್ತವೆ ಅಟ್ರ ಮಟ್ಟಿಗೆ ಅದು ನೀರಾವರಿ ನಮ್ಮಲ್ಲಿ ನಿಷ್ಕಾಳಜಿ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಏನು ಕಾಲುವೆಗಳೇನು ಇದು ಆಗ್ಯಾವಲ್ಲವು, ಅವು ಕಾಲುವೆಗಳು ಆಧುನೀಕರಣಗೊಳಿಸಿ ಅವಕ್ಕೆ ದುರಸ್ತಿ ಮಾಡಿ ಒಟ್ಟಾರೆ ಅವು ಡ್ಯಾಮಿಂದ ನೀರದ ಅಣೆಕಟ್ಟುಗಳ ನೀರವ ಅದು ರೈತರು ಹೊಲಗಳಿಗೆ ಸರಿಯಾಗಿ ಹೊಲಗಳಿಗೆ ತಲುಪತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಈಗೇನು 6 ಡ್ಯಾಮ್ ಆ ಡ್ಯಾಮಿಂದು ನೀರಿನ ಸದ್ಬಳಕೆ ಆಗೋಂಥ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡಬೇಕು. ಅದಾದ ನಂತರ ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರುವ ಪ್ರದೇಶ ನಮ್ಮ ಜಿಲ್ಲೆದಾಗದ. ಅದಕ್ಕೆ ನಾವು ಕೇಳ್ತೀವಿ, ಎಲ್ಲ ಕಡೆ ಅಗ್ರಿಕಲ್ಚರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದ. ನಮ್ಮ ಕಲಬುರಗಿಗೂ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ 2 ಜಾಯಿಂಟಾಗಿ ಬಾಗಲಕೋಟೆದಾಗ ಯಾವ ರೀತಿ ಇದೆ ಆ ರೀತಿ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಅಂತೇಳಿ ಒಂದು ಬೇಡಿಕೆ ಇದೆ. ಅದಾದ ನಂತರ ಉದ್ಯೋಗ ಮತ್ತು ಕೈಗಾರಿಕಾ ಕ್ಷೇತ್ರ. ಈ ಉದ್ಯೋಗ ಕೈಗಾರಿಕಾ ಕ್ಷೇತ್ರದ ಬಗ್ಗೆ ಬರಬೇಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಬಡತನದ, ನಿರುದ್ಯೋಗದ, ವಲಸೆ ಅದ. ದಿನಾಲು ಒಂದು 30-40 ಬಸ್ ಹೋಗ್ತಾ ಗೌರ್ಮೆಂಟದು ವಲಸೆ ಜನ ಹೋಗ್ತಾರೆ. ಬೆಂಗಳೂರು ಪಲ್ಲಿ, ಪುನಃ ಬಾಂಬೆಗೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ. ಈ ಟ್ರೈನ್ಗಳು ಸಾಕಷ್ಟು ಸಮಸ್ಯೆ ಇದೆ. ಆ ಟ್ರೈನಿಗೆ ಜನ ವಲಸೆ ದಿನ ಹೋಗ್ತಾರೆ ಬೆಂಗಳೂರು ಮೆಟ್ರೋ ಸಿಟಿಗೆ. ಅದಕ್ಕೆ ಕೇಂದ್ರ ಸರ್ಕಾರದ ಏನದ PM ಮಿತ್ರ ಜವಳಿ ಪಾರ್ಕ್ ಘೋಷಣೆ ಆಗಿದೆ. ಘೋಷಣೆಯಾಗಿ 3 ವರ್ಷ ಆಯ್ತು. ರಾಜ್ಯ ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯ ಯಾವುದೇ ಸೌಕರ್ಯ ಕಲ್ಪಿಸ್ತಕ್ಕಂಥ ಕೆಲಸ ಮಾಡಿಲ್ಲ. KKDBಯಿಂದ 50 ಕೋಟಿ ರೂಪಾಯಿ ಕೊಟ್ಟಿದ್ದಾವೆ ಅಂತ ಹೇಳ್ತಾರೆ. ಕೊಟ್ಟಿದ್ದಾವೆ ಅಂತೇಳಿ 1 ವರ್ಷ ಆಯಿತು. ಅದರಲ್ಲಿ ಮೂಲಭೂತ ಸೌಲಭ್ಯ ಮಾಡ್ತಕ್ಕಂಥ ಕೆಲಸ ಇನ್ನೂ ಆಗಿಲ್ಲ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀವಿ, ಏನು PM ಟೆಕ್ಸ್ಟೈಲ್ ಪಾರ್ಕ್ ಏನು ಘೋಷಣೆ ಆಗ್ಯದ ಅದಕ್ಕೆ ನೀವು ಮೂಲಭೂತ ಸೌಕರ್ಯಗಳು ಕೊಟ್ಟು
ಆದಷ್ಟು ಬೇಗನೆ ಅದನ್ನು ಸ್ಟಾರ್ಟ್ ಆಗತಕ್ಕ ಕೆಲಸ ಶೀಘ್ರವಾಗಿ ಮಾಡಬೇಕಂತೇಳಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.